ಒಮ್ಮೆ ಕಾಲದಲ್ಲಿ ಒಂದು ದಟ್ಟ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಬಹಳಷ್ಟು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಎಲ್ಲರಿಗೂ ಗೊತ್ತಿರದಂತೆ ಒಂದು ಕೋಣನ ಹೊಂಡ ತುಂಗ ಒಣಗಿಬಿಟ್ಟಿತ್ತು. ಹೊಂಡದ ಬಳಿ ಮಾತ್ರವಲ್ಲ, ಅರಣ್ಯದ ಬೇರೆ ಬೇರೆ ಭಾಗಗಳಲ್ಲೂ ನೀರಿನ ಕೊರತೆ ಆರಂಭವಾಯಿತು. ಆ ಸಮಯದಲ್ಲಿ ಒಂದು ಎಮ್ಮೆ ಹೆಸರು ಗಂಗಾ ತನ್ನ ಮರಿ ಜೊತೆಗೆ ನೀರು ಹುಡುಕಲು ಹೋದಳು. ದಿನದ ಪಾಲು ಆಹಾರವೂ ಸಾಲದೆ ನೀರಿಲ್ಲದೆ ಬಹಳ ಕಷ್ಟಪಟ್ಟು ನಡೆಯುತ್ತಿತ್ತು. ಗಂಗಾ ಎಮ್ಮೆ ತುಂಬಾ ಬಲಶಾಲಿಯಾಗಿದ್ದರೂ ಕಠಿಣ ಪರಿಸ್ಥಿತಿಯಲ್ಲಿ ತನ್ನ ಮರಿಯನ್ನು ಉಳಿಸಿಕೊಳ್ಳಲು ಜಜ್ಜುಕೊಂಡಳು. ಮಾರ್ಗದ ಮಧ್ಯೆ ಅವಳಿಗೆ ಒಂದು ಹಳೆಯ ಕುದುರೆ ಸಿಕ್ಕಿತ್ತು. ಅದು ತನ್ನ ಕಾಲು ಮುರಿದರೂ ಸಹ ಅರಣ್ಯದಿಂದ ಹೊರಗೆ ಹೋಗಲು ಯತ್ನಿಸುತ್ತಿತ್ತು. ಗಂಗಾ ಅಷ್ಟರಲ್ಲೇ ನಿರ್ಧಾರ ಮಾಡಿದ್ದು, ನಾನೊಬ್ಬಳೇ ಬದುಕುವುದು ನಾನಿಲ್ಲ, ಎಲ್ಲರನ್ನೂ ಜೊತೆ ಸೇರಿಸಿ ಬದುಕಬೇಕು. ಅವಳು ಕುದುರೆಯ ಸಹಾಯಕ್ಕೆ ಬಂದು ತಮ್ಮನ್ನು ಪೋಷಿಸಲು ಸೀಬು, ಒಂಟೆ, ಮುಂಗುಸ, ಆನೆಯ ಮಗುವಿನಂತಹ ಹಲವು ಪ್ರಾಣಿಗಳನ್ನು ಸೇರಿಸಿಕೊಂಡಳು. ಎಲ್ಲರೂ ಒಟ್ಟಾಗಿ ಸಹಕಾರದಿಂದ ನೀರಿನ ಮೂಲವೊಂದು ಹುಡುಕಲು ಹೊರಟರು. ಮಾರ್ಗ ಸುಲಭವಾಗಿರಲಿಲ್ಲ. ಕೆಲವು ದಿನ ತಿನ್ನದೆಯೇ ಇದ್ದರು. ಮಳೆ ಬರಲಿಲ್ಲ. ಆದರೆ ಯಾವಾಗಲೂ ಗಂಗಾಯೆಮ್ಮೆ ತನ್ನ ಮಾತುಗಳಿಂದ ಎಲ್ಲರಿಗೂ ಶಕ್ತಿ ನೀಡುತ್ತಿದ್ದಳು. ನಮ್ಮ ಹೃದಯ ಬಲವಾದರೆ ಪಾದಗಳು ತೊಡಕಾಗಲ್ಲ. ಅದು ಕೇಳಿ ಎಲ್ಲಾ ಪ್ರಾಣಿಗಳೂ ಧೈರ್ಯದಿಂದ ಮುಂದುವರಿದರು. 4ನೇ ದಿನ ಎಲ್ಲರೂ ಎದೆಯಲ್ಲಿ ಬಿಸಿಲು ಹೊತ್ತಂತೆ ಸಾಗುತ್ತಿದ್ದಾಗ ಏನೆಂದರೆ ಗಂಗಾ ಏಕಾಏಕಿ ನೆಲದ ಮೇಲೆ ತಲೆಯಿಟ್ಟು ಬಿದ್ದುಬಿಟ್ಟಳು. ಕುಗ್ಗಿದ ಗಂಗಾವನ್ನು ನೋಡಿ ಎಲ್ಲಾ ಪ್ರಾಣಿಗಳು ಆತಂಕಗೊಂಡರು. ಆದರೆ ಅವಳು ನಗುತ್ತಾ ಹೇಳಿದಳು, ನಾನು ಬಿದ್ದಿದ್ದರೆ ಏನು? ನೀವು ಬದ್ದರೆ ಯಾರನ್ನು ಕಾಪಾಡುತ್ತೀರಾ? ಹೋಗಿ ನೀರನ್ನು ಹುಡುಕಿ. ಅವಳ ಮಾತು ಕೇಳಿ ಆನೆಯ ಮಗು ತನ್ನ ಸುಣಿಯುಗಳಿಂದ ನೆಲ ಹರಿದುಬಿಡಲು ಪ್ರಾರಂಭಿಸಿತು. ಏನೋ ಅದೃಷ್ಟವೋ ಏನೆಂದು ಕೆಲವೇ ಇಂಚು ಕೆಳಗೆ ಸ್ವಚ್ಛವಾದ ನದಿಯ ನೀರು ಹರಿಯುತ್ತಿತ್ತು. ಎಲ್ಲರೂ ಕೂಗಿದರು, ಹಿಗ್ಗಿದರು. ಗಂಗಾ ಎಮ್ಮೆಗೆಗೂ ನೀರನ್ನು ತಂದುಕೊಂಡು ಬಂದು ಅವಳನ್ನು ಬದುಕಿಸಿದರು. ಆ ದಿನದಿಂದ ಗಂಗಾ ಎಮ್ಮೆ ಅರಣ್ಯದ ಹೀರೋ ಅನಿಸಿಕೊಂಡಳು. ಅವಳ ಹೋರಾಟ, ಸಹಕಾರ ಮತ್ತು ಧೈರ್ಯ ಎಲ್ಲರಿಗೂ ಮಾದರಿಯಾಯಿತು. ಪಾಠ: ಬೇರೆಯವರನ್ನೆಲ್ಲ ಕಾಪಾಡುವುದು ಅತ್ಯಂತ ಶ್ರೇಷ್ಠ ಕೆಲಸ. ಸಹಾಯ ಮಾಡುವ ಮನಸ್ಸಿರಬೇಕು. ಧೈರ್ಯದಿಂದ, ಸಹಕಾರದಿಂದ, ಪ್ರೀತಿ ಮತ್ತು ಶ್ರದ್ಧೆಯಿಂದ ಬದುಕಿನಲ್ಲಿ ದೊಡ್ಡ ಬೆಟ್ಟಗಳನ್ನು ತಲುಪಬಹುದು. ಇದನ್ನು ಗಂಗಾ ಎಮ್ಮೆ ನಮಗೆ ಕಲಿಸಿದೆ.